ನಮಸ್ಕಾರ ಸ್ನೇಹಿತರೆ, ನಾನು ತ್ರಿವೇಣಿ, ಹೋಪನೋಪನೋ ಹೀಲರ್ ಮತ್ತು ಲೈಫ್ ಕೋಚ್. ವೆಲ್ಕಮ್ ಟು ಸ್ಪಿರಿಚುವಲ್ ಅಲ್ಕಮಿ 7 ಕನ್ನಡ. ಇವತ್ತು ನಾವು ಈ ವಿಡಿಯೋಲಿ ತುಂಬಾ ಆಸಕ್ತಿಕರವಾದ ವಿಷಯಗಳನ್ನು ತಿಳ್ಕೊಳ್ಳೋಣ. ಏನದು ಅಂದ್ರೆ, ಲಾ ಆಫ್ ಅಟ್ರಾಕ್ಷನ್ ನ ಫೌಂಡರ್ ಯಾರು ಗೊತ್ತಾ ಕಂಡುಹಿಡಿದಿದ್ದು? ಶ್ರೀಕೃಷ್ಣ ಪರಮಾತ್ಮ ನಮ್ಮ ಭಗವದ್ಗೀತೆಯಲ್ಲಿ. ಇದು ನಮಗೆ ಗೊತ್ತಿಲ್ಲ, ಯಾಕೆಂದ್ರೆ ನಮ್ಮ ಭಗವದ್ಗೀತೆ ಸಂಸ್ಕೃತದಲ್ಲಿದೆ. ನಮಗೆ ಸಂಸ್ಕೃತ ನಮ್ಮ ಆಡು ಭಾಷೆ ಅಲ್ಲ, ಅದು ಕಲ್ತ್ಕೊಳ್ಳುವಂತ ಭಾಷೆ. ಹಾಗಾಗಿ ನಮಗೆಲ್ಲ ಗೊತ್ತಾಗ್ಲಿಲ್ಲ. ಆದ್ರೆ ಇದು ಪಾಶ್ಚಾತ್ಯದಿಂದ ಇಂಗ್ಲಿಷಲ್ಲಿ ಬಂದಿರೋದ್ರಿಂದ ಈಸಿಯಾಗಿ ನಮಗೆಲ್ಲ ಅರ್ಥ ಆಗಿದೆ. ಸೊ ಇವತ್ತು ನಾನು ಭಗವದ್ಗೀತೆ ಮೂಲಕ ನಾವು ಹೇಗೆ ಇದನ್ನ ಶ್ರೀಕೃಷ್ಣ ಪರಮಾತ್ಮ ನಮಗೆ ಹೇಳಿದ್ದಾರೆ ಅನ್ನೋದನ್ನ ಹೇಳ್ತೀನಿ. ಇಂಟ್ರೆಸ್ಟಿಂಗ್ ಆಗಿದೆ, ಕೇಳಿಸ್ಕೊಳ್ಳಿ. ಫಸ್ಟ್ ಆಫ್ ಆಲ್, ನಿಮ್ಗೆ ಲಾ ಆಫ್ ಅಟ್ರಾಕ್ಷನ್ ಅಂದ್ರೆ ಏನು ಗೊತ್ತಾ? ಲಾ ಆಫ್ ಅಟ್ರಾಕ್ಷನ್ ಅಂದ್ರೆ ನಮ್ಮ ಆಲೋಚನೆಗಳೇ ನಮ್ಮ ನಿಜ ಜೀವನವನ್ನ ಸೃಷ್ಟಿ ಮಾಡುತ್ತೆ. ನಾವೇನ್ ಯೋಚನೆ ಮಾಡ್ತೀವಿ, ನಾವೇನ್ ಅನುಭವಿಸ್ತೀವಿ, ನಾವೇನು ಆಳವಾಗಿ ನಂಬುತ್ತೀವಿ, ಆ ತರದ ಒಂದು ಅವಕಾಶಗಳೇ ನಮ್ಮನ್ನ ಹುಡ್ಕೊಂಡು ಬರುತ್ತೆ ನಮ್ಮ ಜೀವನದಲ್ಲಿ. ಇದನ್ನೇ ಲಾ ಆಫ್ ಅಟ್ರಾಕ್ಷನ್ ಅಂತೀವಿ. ನಾವೇನಾದ್ರೂ ಯಾವಾಗ್ಲೂ ಪಾಸಿಟಿವ್ ಆಗಿ, ನನಗೆ ಜಾಬ್ ಸಿಕ್ಕಿದೆ, ನನಗೆ ಮಗು ಆಗಿದೆ, ನನಗೆ ಹಣ ಸಿಕ್ಕಿದೆ, ನನಗೆ ಲೈಫ್ ಪಾರ್ಟ್ನರ್ ಸಿಕ್ಕಿದ್ದಾರೆ, ನಾನು ಆರೋಗ್ಯವಾಗಿದ್ದೀನಿ, ಈ ರೀತಿ ಪಾಸಿಟಿವ್ ಆಗಿ ನಮ್ಮ ಆಲೋಚನೆಗಳಿದ್ದಾಗ ಅವಕಾಶಗಳು ನಮ್ಮನ್ನ ಹುಡುಕೊಂಡು ಬರುತ್ತೆ. ನಮ್ಮ ಫ್ಯೂಚರ್ ಕೂಡ ತುಂಬಾ ಪಾಸಿಟಿವ್ ಆಗಿರುತ್ತೆ. ನಾವು ಭಯದಲ್ಲಿದ್ದಾಗ, ನನಗೆ ಸಿಗುತ್ತೋ ಸಿಗಲ್ವೋ, ಏನಾಗುತ್ತೋ ಏನೋ ಅಂತ ಇದ್ದಾಗ ಖಂಡಿತ ನೆಗೆಟಿವ್ ಆಗಿ ಆಗುತ್ತೆ. ಯಾಕಂದ್ರೆ ಅಲ್ಲಿ ನಾವು ನೆಗೆಟಿವ್ ಆಗಿ ಯೋಚನೆ ಮಾಡ್ತಿದೀವಿ. ಇದು ಸಿಂಪಲ್ ಆಗಿ ಲಾ ಆಫ್ ಅಟ್ರಾಕ್ಷನ್ ಬಗ್ಗೆ ನಾವು ಎಕ್ಸ್ಪ್ಲೇನ್ ಮಾಡಬೇಕು ಅಂದ್ರೆ. ಈಗ ಭಗವದ್ಗೀತೆಗೆ ಮತ್ತು ಲಾ ಆಫ್ ಅಟ್ರಾಕ್ಷನ್ಗೆ ಏನ್ ಕನೆಕ್ಷನ್ ಅಂತ ಹೇಳ್ತೀನಿ. ಫಸ್ಟ್, ಭಗವದ್ಗೀತೆಯಲ್ಲಿ ಕರ್ಮಯೋಗ ಅಂತ ಹೇಳಿದ್ದಾರೆ. 2ನೇ ಚಾಪ್ಟರ್ ಅಲ್ಲಿ 47ನೇ ವರ್ಸ್ ಅಲ್ಲಿ ಶ್ರೀಕೃಷ್ಣ ಹೇಳಿರೋದೇನು ಅಂದ್ರೆ, ನಿನ್ನ ಕೆಲಸವನ್ನ ಮಾಡೋದು ನಿನ್ನ ಧರ್ಮ, ಅದರ ಫಲಿತವನ್ನ ನೀನು ಯೋಚನೆ ಮಾಡಬೇಡ, ಅದು ದೇವರು ನೋಡ್ಕೋತಾರೆ ಅಂತ ಹೇಳಿದ್ದಾರೆ. ನಿಜ ಅಲ್ವಾ? ನಾವು ಲಾ ಆಫ್ ಅಟ್ರಾಕ್ಷನ್ ಅಲ್ಲಿ ಅದೇ ಅಲ್ವಾ ಹೇಳೋದು, ಎಫರ್ಟ್ ಹಾಕೋದು ನಮ್ಮ ಕೆಲಸ, ರಿಸಲ್ಟ್ಸ್ ಬಗ್ಗೆ ನಾವು ಯೋಚನೆ ಮಾಡೋದು ಬೇಡ, ಅದು ಯೂನಿವರ್ಸ್ ಕೊಡುತ್ತೆ ಅಂತ. ಸೊ ನಾವೇನಾದ್ರೂ ಮ್ಯಾನಿಫೆಸ್ಟ್ ಮಾಡ್ಕೊಂಡ್ವಿ ಅಂದ್ರೆ, ಮ್ಯಾನಿಫೆಸ್ಟ್ ಮಾಡ್ಕೊಂಡಾಗ ಏನನ್ನ ಮ್ಯಾನಿಫೆಸ್ಟ್ ಮಾಡ್ಕೊಂಡಿದೀವೋ ಅದಕ್ಕೆ ಏನ್ ಆಕ್ಷನ್ ತಗೋಬೇಕು, ನಾವು ಯಾವ ಶ್ರಮವನ್ನ ಹಾಕಬೇಕು, ಅದ್ರ ಮೇಲೆ ನಮ್ಮ ಗಮನ ಇರಬೇಕು. ಪಾಸಿಟಿವ್ ಆಗಿ ಯೋಚನೆ ಮಾಡಿಕೊಂಡು, ಎಸ್ ಯೂನಿವರ್ಸ್ಗೆ ನಾನು ಇದು ಬೇಕು, ಸಿಕ್ಕಿದೆ ಅಂತ ಹೇಳಿದೀನಿ ಅಂದ್ಮೇಲೆ ಖಂಡಿತ ಯೂನಿವರ್ಸ್ ನನಗೆ ಕೊಡುತ್ತೆ. ಸೊ ಇದಕ್ಕೆ ನನ್ನ ಕಡೆಯಿಂದ ಯಾವ ಎಫರ್ಟ್ ಅನ್ನ ಹಾಕ್ತೀನಿ ಅನ್ನೋದು ಮಾತ್ರ ನಮ್ಮ ಯೋಚನೆ ಆಗಿರ್ಬೇಕು. ಇನ್ನೊಂದೇನ್ ಹೇಳಿದ್ದಾರೆ ಅಂದ್ರೆ, ಕೃಷ್ಣ ಅರ್ಜುನಂಗೆ, ನೀನ್ ಏನನ್ನ ನಂಬುತ್ತೀಯೋ ನೀನೇ ಅದಾಗ್ತೀಯಾ ಅಂತ 17ನೇ ಚಾಪ್ಟರ್ ಅಲ್ಲಿ 3ನೇ ವರ್ಸ್ ಅಲ್ಲಿ ಹೇಳಿದ್ದಾರೆ. ಅಂದ್ರೆ ಈಗ ನಮ್ಗೆ ಹಣ ಬೇಕು ಅಂತ ನಾವ್ ಅನ್ಕೊಂಡಾಗ ನಾವೇ ಹಣ ಆಗ್ಬಿಡ್ಬೇಕು, ಆ ಫೀಲ್ ನಮ್ಗಿರ್ಬೇಕು, ನಮ್ಮ ಗೋಲ್ ನಾವೇ ಅಂತ ಅದನ್ನ ಅನುಭವ ಮಾಡಬೇಕು ನಾವು. ಎಸ್ ನಾನೇ ಹಣ, ನನಗ್ ಬೇಕಾಗಿರೋ ಹಣ ನಾನು, ನನಗ್ ಬೇಕಾಗಿರೋ ಮನೆ ಕಟ್ಟಬೇಕಾ, ನನಗ್ ಬೇಕಾಗಿರೋ ಮನೆ ನಾನೇ ಅಂತ ಇದ್ದಾಗ ನಾವೇ ಅದು ಅಂತ ಫೀಲ್ ಮಾಡ್ಕೊಂಡಾಗ ನಮ್ಮಲ್ಲಿ ಆ ಎಷ್ಟು ಪಾಸಿಟಿವ್ ಫೀಲಿಂಗ್ ಬರುತ್ತೆ. ಅದ್ರ ಬಗ್ಗೆ ನೆಗೆಟಿವ್ ಆಗಿ ಯೋಚನೆ ಮಾಡಬೇಕು ಅಂತಾನೆ ಅನ್ಸಲ್ಲ. ಅದು ಇನ್ನೊಂದೇನು ಅಂದ್ರೆ, ಪವರ್ ಆಫ್ ಪಾಸಿಟಿವ್ ಮೈಂಡ್ ಸೆಟ್. ಇದನ್ನ 6ನೇ ಚಾಪ್ಟರ್ ಅಲ್ಲಿ 5ನೇ ವರ್ಸ್ ಅಲ್ಲಿ ಹೇಳಿದ್ದಾರೆ. ನಾವು ಎಷ್ಟು ನಮ್ಮ ಆಲೋಚನೆಗಳು ಎಷ್ಟು ಪಾಸಿಟಿವ್ ಆಗಿದ್ರೆ ನಮ್ಮ ಏಳಿಗೆ ಅಷ್ಟು ಉನ್ನತವಾಗಿರುತ್ತೆ. ನಮ್ಮ ಆಲೋಚನೆಗಳು ನಕಾರಾತ್ಮಕವಾಗಿದ್ರೆ, ನೆಗೆಟಿವ್ ಆಗಿದ್ರೆ ನಾವು ಮೇಲೆ ಎದ್ದೇಳಕ್ಕೆ ಆಗಲ್ಲ. ಜೀವನದಲ್ಲಿ ಬರೀ ಕಷ್ಟಗಳನ್ನ, ನೋವುಗಳನ್ನೇ ಅಟ್ರಾಕ್ಟ್ ಮಾಡ್ತಾ ಇರ್ತೀವಿ. ನಮ್ಮ ಮುಂದಿನ ಜೀವನ, ನಮ್ಮ ಭವಿಷ್ಯತ್ತು ನಮ್ಮ ಆಲೋಚನೆಗಳ ಮೇಲೇನೆ ಆಧಾರಿತವಾಗಿದೆ. ಈ ತರ ಸಿಂಪಲ್ ವಿಷಯಗಳೆಲ್ಲ ಭಗವದ್ಗೀತೆಯಲ್ಲಿ ಎಷ್ಟು ಅದ್ಭುತವಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ನೋಡಿ. ಅದನ್ನೇ ತಾನೇ ಈಗ ನಾವು ಲಾ ಆಫ್ ಅಟ್ರಾಕ್ಷನ್ ಅಲ್ಲೆಲ್ಲ ಓದೋದು. ಸೊ ಈಗ ನಮ್ಮ ಡೈಲಿ ಲೈಫ್ ಅಲ್ಲಿ ನಾವು ಭಗವದ್ಗೀತೆನ ಹೇಗೆ ಫಾಲೋ ಮಾಡ್ಕೊಂಡು ಹೋಗ್ಬೇಕು, ಅದನ್ನು ಶ್ರೀಕೃಷ್ಣ ಹೇಗೆ ಹೇಳಿದ್ದಾರೆ ಅರ್ಜುನಂಗೆ ಅಂತ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ನಮ್ಮ ಡೈಲಿ ಲೈಫ್ ಅಂದ್ರೆ ಬೆಳಗ್ಗೆಯಿಂದ ರಾತ್ರಿವರೆಗೂ ಇವತ್ತೆಲ್ಲ ಏನ್ ಮಾಡ್ಬೇಕು, ಇವತ್ತು ನಮ್ಮ ಗೋಲ್ಸ್ ಏನು,
ನಮ್ಮ ಡಿಸೈರ್ಸ್ ಏನು, ನಮ್ಮ ಇಂಟೆನ್ಷನ್ಗಳೇನು ಅನ್ನೋದನ್ನ ಕ್ಲಿಯರ್ ಆಗಿ ಸೆಟ್ ಮಾಡ್ಕೋಬೇಕು. ಅಂದ್ರೆ ವಿಜುವಲೈಸ್ ಮಾಡ್ಕೋಬೇಕು. ದಿನ ನಮ್ಗೇನ್ ಬೇಕು ಅದರ ಬಗ್ಗೆ ಕ್ಲಾರಿಟಿ ಇರಬೇಕು ನಮ್ಗೆ. ಫಸ್ಟ್ ಹಣ ಬೇಕು ಅಂತ ಕೇಳಿದ್ರೆ ಎಷ್ಟು ಹಣ? 1 ರೂಪಾಯಿ ಕೂಡ ಹಣನೇ, 1 ಕೋಟಿ ಕೂಡ ಹಣನೇ. ಅದರಲ್ಲಿ ನಿಮ್ಗೆ ಎಷ್ಟು ಬೇಕು ಅದನ್ನ ಕ್ಲಿಯರ್ ಆಗಿ ಕೇಳಬೇಕು. ಮನೆ ಕಟ್ಟಬೇಕು ಅಂದ್ರೆ ಪುಟ್ಟ ಮನೇನು ಮನೇನೆ, ದೊಡ್ಡ ಬಂಗ್ಲೆನು ಮನೇನೆ ಅಲ್ವಾ? ಸೊ ಯಾವ ತರದ್ ಬೇಕು? ಸ್ಪೆಸಿಫಿಕ್ ಪರ್ಸನ್ ನಿಮ್ಗೆ ಲೈಫ್ ಪಾರ್ಟ್ನರ್ ಆಗ್ಬೇಕು ಅಂದ್ರೆ ಸ್ಪೆಸಿಫಿಕ್ ಪರ್ಸನ್ ಅಂದ್ರೆ ಯಾವ ತರ ಇರಬೇಕು? ಈ ರೀತಿ ಒಂದು ಕ್ಲಾರಿಟಿ ಇರ್ಬೇಕು. ನಿಮ್ಗೆ ಏನ್ ಬೇಕೋ ಅದನ್ನ ನೀವು ದಿನಾ ವಿಜುವಲೈಸ್ ಮಾಡ್ಕೋಬೇಕು. ಸೆಕೆಂಡ್ ಏನು ಅಂದ್ರೆ ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರಬೇಕು. ಯಾವ ರೀತಿ ನಂಬಿಕೆ ಅಂತ ಅಂದ್ರೆ ಅರ್ಜುನ ಹೇಗೆ ಕೃಷ್ಣನ್ನ ನಂಬಿದ್ನೋ ಅದೇ ರೀತಿ ಯುದ್ಧ ಮಾಡೋ ಸಮಯದಲ್ಲಿ ಶ್ರೀಕೃಷ್ಣ ಏನ್ ಹೇಳಿದ್ರೆ ಅದನ್ನ ಕಣ್ಣು ಮುಚ್ಕೊಂಡ್ ಮಾಡಿದ ಅರ್ಜುನ. ಅಷ್ಟು ನಂಬಿಕೆ ಅರ್ಜುನಂಗೆ ಕೃಷ್ಣನ್ ಮೇಲೆ. ಅದೇ ರೀತಿ ನಾವು ನಮ್ಮನ್ನ ನಂಬಬೇಕು ಅಂತ ಹೇಳಿದ್ದಾರೆ. ನಿನ್ನ ಮೇಲೆ ನಿನಗೆ ಯಾವಾಗ ನಂಬಿಕೆ ಇರುತ್ತೋ ಆವಾಗ ನಿನ್ನ ಜೀವನ ಉದ್ಧಾರ ಆಗತ್ತೆ ಅಂತ ಹೇಳಿದ್ದಾರೆ. 3ನೇ ಪಾಯಿಂಟ್ ಏನು ಅಂದ್ರೆ ನಮ್ಮ ಡೈಲಿ ಲೈಫ್ ಅಲ್ಲಿ ನಾವು ಫಾಲೋ ಮಾಡ್ಕೊಂಡು ಹೋಗ್ಬೇಕಾಗಿರುವಂತದ್ದು ಕರ್ಮಯೋಗ. ಆವಾಗ್ಲೇ ನಾನು ಹೇಳಿದ್ನಲ್ಲ, ಅದೇನೆ ಆಕ್ಷನ್ ಟೇಕಿಂಗ್. ನಮ್ಮ ಎಫರ್ಟ್, ನಮ್ಮ ಏನ್ ಮ್ಯಾನಿಫೆಸ್ಟೇಷನ್ ಇದೆ ಅದಕ್ಕೆ ನಾವು ಹಾಕ್ಬೇಕಾಗಿರುವಂತ ಎಫರ್ಟ್ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಮಾತ್ರ ನಮ್ಮ ಯೋಚನೆ ಆಗಿರ್ಬೇಕು. ಅದಕ್ಕೆ ಬರೋ ರಿಸಲ್ಟ್ ಬಗ್ಗೆ ಅಲ್ಲ. ರಿಸಲ್ಟ್ ದೇವ್ರು ಕೊಡ್ತಾರೆ, ಯೂನಿವರ್ಸ್ ಕೊಡ್ತಾರೆ. 4ನೇದು, ನಾವ್ ಏನು ಮ್ಯಾನಿಫೆಸ್ಟ್ ಮಾಡ್ಕೊಂಡಿದೀವೋ ಅದು ಸಿಗುತ್ತೋ ಇಲ್ವೋ, ಯಾವಾಗ ಸಿಗುತ್ತೋ ಏನೋ, ನಾನ್ ಸರಿಯಾಗಿ ಮ್ಯಾನಿಫೆಸ್ಟ್ ಮಾಡ್ಕೊಂಡಿದ್ದೀನೋ ಇಲ್ವೋ, ಈ ತರ ಭಯಗಳು ಸಂದೇಹಗಳು ಇದ್ದಾಗ ಖಂಡಿತ ಸಿಗಲ್ಲ. ಹಾಗಾಗಿ ನಾವ್ ಏನ್ ಮ್ಯಾನಿಫೆಸ್ಟ್ ಮಾಡ್ಕೊಂಡಿದೀವೋ ಫಸ್ಟ್ ಅದರ ಮೇಲೆ ನಂಬಿಕೆ ಇರಲಿ, ಯೂನಿವರ್ಸ್ ಮೇಲೆ ನಂಬಿಕೆ ಇರಲಿ, ದೇವರ ಮೇಲೆ ನಂಬಿಕೆ ಇರಲಿ, ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರಲಿ, ನಿಮ್ಮ ಮ್ಯಾನಿಫೆಸ್ಟೇಷನ್ ಮೇಲೆ ನಿಮಗೆ ನಂಬಿಕೆ ಇರಲಿ. ಆಗ ಅದು ನಿಮ್ಗೆ ಬೇಗ ಸಿಗುತ್ತೆ. ಕೊನೆಯದಾಗಿ 5ನೇದಾಗಿ ಭಗವದ್ಗೀತೆಯಲ್ಲಿ ಹೇಳಿರೋದು ಪ್ರಾಕ್ಟೀಸ್ ಗ್ರಾಟಿಟ್ಯೂಡ್ ಅಂಡ್ ಅಫರ್ಮೇಷನ್ಸ್. ಸೊ ಇಲ್ಲಿವರೆಗೂ ನಿಮ್ಮ ಜೀವನದಲ್ಲಿ ಏನೆಲ್ಲ ಇದೆ, ದೇವರು ನಿಮ್ಗೆ ಏನೆಲ್ಲ ಕೊಟ್ಟಿದ್ದಾರೆ ಅದರ ಬಗ್ಗೆ ನಿಮ್ಮ ಯೋಚನೆ ಇರಲಿ. ಸೊ ಈಗ ನಿಮ್ಗೆ ಒಳ್ಳೆ ಆರೋಗ್ಯ ಬೇಕು ಅಂತ ಅನ್ಕೊಳ್ಳೋಣ. ಯಾವುದೋ ಒಂದು ದೇಹದ ಒಂದು ಭಾಗದಲ್ಲಿ ತಾನೇ ನಿಮ್ಗೆ ಪ್ರಾಬ್ಲಮ್ ಇದೆ, ಮಿಕ್ಕಿದ ಎಲ್ಲಾ ಭಾಗಗಳು ಚೆನ್ನಾಗಿದೆ ತಾನೆ. ಆ ಎಲ್ಲಾ ಭಾಗಗಳಿಗೂ ನೀವು ಧನ್ಯವಾದಗಳನ್ನ ಹೇಳ್ಕೊಂಡಷ್ಟು ಒಳ್ಳೆ ಆರೋಗ್ಯನ ಅಟ್ರಾಕ್ಟ್ ಮಾಡಿರ್ತೀರಾ. ರಿಲೇಶನ್ಶಿಪ್ ಅಲ್ಲಿ ನಿಮ್ಮ ಜೀವನದಲ್ಲಿ ಎಷ್ಟೆಲ್ಲಾ ರಿಲೇಶನ್ಶಿಪ್ಸ್ ಇದ್ದಾರೆ, ಅಷ್ಟೂ ರಿಲೇಶನ್ಶಿಪ್ಸ್ ಅಲ್ಲಿ ಯಾವುದೋ ಒಬ್ಬರದ್ದೋ ಇಬ್ಬರದ್ದೋ ತಾನೇ ನಿಮ್ಗೆ ಪ್ರಾಬ್ಲಮ್ ಇರೋದು, ಮಿಕ್ಕಿದ ಬೇರೆ ಎಲ್ಲಾ ರಿಲೇಶನ್ಶಿಪ್ಸ್ ಚೆನ್ನಾಗಿದೆ ಅಲ್ವಾ? ಸೊ ಆ ರಿಲೇಶನ್ಶಿಪ್ಸ್ಗೆಲ್ಲ ನೀವು ಧನ್ಯವಾದಗಳನ್ನ ಹೇಳ್ಕೊಂಡ್ರಾ? ಇಲ್ಲ ತಾನೆ. ಕರಿಯರ್, ನಿಮ್ಗೆ ಜಾಬ್ ರಿಲೇಟೆಡ್ ಪ್ರಾಬ್ಲಮ್ಸ್ ಇದೆ ಅಂದ್ರೆ ಮನೆಯಲ್ಲಿ ಮಾಡ್ತಾ ಇರೋ ಸಣ್ಣ ಪುಟ್ಟ ಕೆಲಸಗಳು ಕೂಡ ಕೆಲಸನೇ ತಾನೆ. ಆ ಕೆಲಸಕ್ಕೆ ನೀವು ಧನ್ಯವಾದಗಳನ್ನ ಹೇಳ್ಕೊತಾ ಇದ್ದೀರಾ? ಇಲ್ಲ ಅಲ್ವಾ? ಮತ್ತೆ ಮನಿ ಪ್ರಾಬ್ಲಮ್ಸ್, ಈಗ ನೀವು ಊಟ ಮಾಡ್ತಾ ಇದ್ದೀರಾ, ವಾಸ ಮಾಡೋಕೆ ಮನೆ ಇದೆ, ಬಟ್ಟೆ ಹಾಕೊಂಡಿದ್ದೀರಾ, ಇದೆಲ್ಲ ಆಗ್ತಾ ಇದೆ ಅಂದ್ರೆ ಹಣದಿಂದ ತಾನೆ. ಇಷ್ಟೆಲ್ಲ ಕೊಟ್ಟಿರೋದು ಹಣ ತಾನೆ. ನಿಮ್ಮ ಆರೋಗ್ಯ ಕೊಟ್ಟಿದೆ, ನಿಮ್ಗೆ ಒಳ್ಳೆ ವಿದ್ಯೆ ಕೊಟ್ಟಿದೆ. ಇಷ್ಟೆಲ್ಲ ಕೊಟ್ಟಿರೋ ಹಣಕ್ಕೆ ನೀವು ಎಷ್ಟು ಧನ್ಯವಾದಗಳನ್ನ ಹೇಳಿದ್ದೀರಾ? ಸೊ ಈಗ ನಿಮ್ ಹತ್ರ ಏನೆಲ್ಲ ಇದೆಯೋ ಅದಕ್ಕೆ ನೀವು ಎಷ್ಟು ಧನ್ಯವಾದಗಳನ್ನ ಹೇಳ್ಕೊತೀರೋ ಅಷ್ಟು ನಿಮ್ಗೇನ್ ಬೇಕೋ ಅದನ್ನ ಬೇಗ ಅಟ್ರಾಕ್ಟ್ ಮಾಡ್ತೀರಾ. ಮತ್ತೆ ಅಫರ್ಮೇಷನ್ಸ್, ನಿಮ್ಗೆ ದಿನದಲ್ಲಿ ಯಾವ ಸಮಯದಲ್ಲಿ ನೆಗೆಟಿವ್ ಆಲೋಚನೆಗಳು ಬರ್ತಾ ಇದೆ, ಬೇಡದೇ ಇರೋದನ್ನೇ ಆಲೋಚನೆ ಮಾಡ್ತಿದ್ದೀರಾ, ಸುಮ್ನೆ ಕಾಲಹರಣ ಮಾಡ್ತಿದ್ದೀರಾ, ಯೋಚನೆ ಮಾಡಿ. ಆ ಟೈಮ್ ಅನ್ನ ನೀವು ಅಫರ್ಮೇಷನ್ಸ್ ಕೇಳಿಸ್ಕೊತಾ ಇದ್ರೆ ಏನ್ ಅದ್ಭುತವಾಗಿರುತ್ತಲ್ವಾ? ಯಾಕಂದ್ರೆ ಅಫರ್ಮೇಷನ್ಸ್ ಕೇಳಿಸ್ಕೊಳ್ಳುವಾಗ ನಿಮ್ಗೆ ಏನೋ ಒಂಥರ ಮನ್ಸು ಖುಷಿಯಾಗುತ್ತೆ. ಆವಾಗ ಬೇಡದೇ ಇರೋ ಆಲೋಚನೆಗಳೇ ಬರಲ್ಲ ನಿಮ್ಗೆ. ಸೊ ಈ ರೀತಿ ನೀವು ದಿನ ಗ್ರಾಟಿಟ್ಯೂಡ್ ಮತ್ತು ಅಫರ್ಮೇಷನ್ಸ್ ನ ಪ್ರಾಕ್ಟೀಸ್ ಮಾಡ್ತಾ ಇದ್ದಷ್ಟು ನಿಮ್ಮ ಗೋಲ್ಗೆ ಹತ್ತಿರವಾಗ್ತೀರಾ. ಸೊ ಇದು ಸ್ನೇಹಿತರೆ ಭಗವದ್ಗೀತೆಯನ್ನ ಸಿಂಪಲ್ ಆಗಿ ಲಾ ಆಫ್ ಅಟ್ರಾಕ್ಷನ್ ಮತ್ತು ಭಗವದ್ಗೀತೆಯ ಕನೆಕ್ಷನ್. ಇದು ಸ್ಟಾರ್ಟಿಂಗ್ ಅಷ್ಟೇ. ಇನ್ಮುಂದೆ ನಾನು ಭಗವದ್ಗೀತೆ ಮತ್ತು ಲಾ ಆಫ್ ಅಟ್ರಾಕ್ಷನ್ ಕನೆಕ್ಷನ್ ಬಗ್ಗೆ ಇನ್ನೂ ಆಳವಾಗಿ ಹೇಳ್ತೀನಿ. ಇದರದೇ ಪ್ಲೇ ಲಿಸ್ಟ್ ಇರುತ್ತೆ. ಆ ಪ್ಲೇ ಲಿಸ್ಟ್ಗೆ ಹೋದ್ರೆ ಎಲ್ಲ ವಿಡಿಯೋಸು ಸಿಗುತ್ತೆ. ಇದೇ ಫಸ್ಟ್ ವಿಡಿಯೋ ಆಗುತ್ತೆ ಆ ಪ್ಲೇ ಲಿಸ್ಟ್ ಅಲ್ಲಿ.
ಸೊ ಇಷ್ಟೊತ್ತು ನನ್ನ ಮಾತುಗಳನ್ನು ತಾಳ್ಮೆಯಿಂದ ಕೇಳಿಸಿಕೊಂಡ ಪ್ರತಿಯೊಬ್ಬರಿಗೂ ನನ್ನ ತುಂಬು ಹೃದಯದ ಧನ್ಯವಾದಗಳು ಸ್ನೇಹಿತರೆ. ಮತ್ತೆ ಮುಂದಿನ ವಿಡಿಯೋಲಿ ಭೇಟಿ ಮಾಡೋಣ. ಥ್ಯಾಂಕ್ ಯು.